ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ಅರ್ಥ ಆಗಿರುತ್ತೆ ಅನ್ಕೊಂತೀನಿ. ಹೌದು, ಬಿಗ್ ಬಾಸ್ ಸೀಸನ್ 11ನಲ್ಲಿ ಯಾವ ರೀತಿ ವೋಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಪ್ರತಿ ವರ್ಷವೂ ಬಿಗ್ ಬಾಸ್ ಶೋ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಇವಾಗ ಕೂಡ ಈ ಮಂತ್ ಸ್ಟಾರ್ಟ್ ಆಗಿದೆ. ಸೊ ಈಗ ಯಾವ ರೀತಿ ವೋಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ತುಂಬಾ ಜನ ಬಿಗ್ ಬಾಸ್ನ ನೋಡ್ತಾ ಇರ್ತೀರಾ. ಸೊ ಯಾರ್ಯಾರು ಡೈಲಿ ಮಿಸ್ ಮಾಡದೆ ನೋಡ್ತೀರಾ, ಸೊ ಕೆಳಗಡೆ ಕಮೆಂಟ್ ಮಾಡಿ. ಇವಾಗ ಬನ್ನಿ ಯಾವ ರೀತಿ ಬಿಗ್ ಬಾಸ್ ಸೀಸನ್ 11ನಲ್ಲಿ ವೋಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಜಿಯೋ ಸಿನಿಮಾ ಅಂತೇಳಿ ಆ್ಯಪ್ ಇದೆ. ಸೊ ಪ್ಲೇಸ್ಟೋರ್ನಲ್ಲಿ. ಸೊ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಇವಾಗ ಆಲ್ರೆಡಿ ನೀವೇನಾದ್ರು ಆ ಥರ ಇತ್ತಪ್ಪ ಅಂದರೆ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದು ಜಿಯೋ ನಂಬರ್ ಇರುತ್ತೆ ನೋಡಿ. ಸೊ ಜಿಯೋ ಸಿಮ್ ಬಿಟ್ಟು ಸೊ ಬೇರೆ ಯಾವುದು ಸಿಮ್ಗೂ ಇದು ಶೋ ಓಪನ್ ಆಗಿಲ್ಲ. ಅದಕ್ಕಾಗಿ ನೀವು ಜಿಯೋ ಸಿಮ್ನ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡ್ತೀರಪ್ಪ ಅಂದರೆ ಇವಾಗ ನೀವು ಆ್ಯಪ್ನ ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಂಡ್ರಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇವಾಗ ನೀವು ಸಿಂಪಲಾಗಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ಕೆಳಗಡೆ ಆಪ್ಷನ್ ಇದೆ ಕಲರ್ಸ್ ಕನ್ನಡ ಅಂತೇಳಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸ್ವಲ್ಪ ಹಾಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ ವೋಟ್ ಪ್ಲೇ ಆ್ಯಂಡ್ ವಿನ್ ಅಂತೇಳಿ. ಇಲ್ಲಿ ನೋಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಗಳನ್ನು ಸೇವ್ ಮಾಡಲು ಕೂಡಲೇ ವೋಟ್ ಮಾಡಿ ಅಂತ ಇದೆ. ಕೆಳಗಡೆ ನೋಡಿ ವೋಟ್ ನಾವು ಅಂತೇಳಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಅದೇ ರೀತಿ ಒಂದು ಆಪ್ಷನ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಉಳಿಸಲು ವೋಟ್ ಮಾಡಿ ಅಂತೇಳಿ ಒಂದು ಆಪ್ಷನ್ ಬಂದಿದೆ. ಸೊ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ನೋಡಿ. ಸೊ ಎಲ್ಲ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ. ನಿಮ್ಗೆ ಯಾರು ಬೇಕಲ್ಲ ಸೊ ಅವ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವೇನಾದ್ರು ಕೆಳಗಡೆ ವೋಟ್ ಮಾಡಿ ಅಂತ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂದರೆ ನೋಡಿ ಡೈರೆಕ್ಟಾಗಿ ಒಂದೇ ಸೆಕೆಂಡಲ್ಲಿ ವೋಟ್ ಆಗುತ್ತೆ. ವೋಟ್ ಮಾಡಿದ್ದಕ್ಕಾಗಿ ಧನ್ಯವಾದ, ನಿಮ್ಮ ವೋಟು ದಾಖಲಾಗಿದೆ ಅಂದರೆ ಸೊ ಈ ರೀತಿ ಬರುತ್ತೆ. ಜಸ್ಟ್ ಇಷ್ಟೇ ಸಿಂಪಲಾಗಿ ನೀವು ವೋಟ್ ಮಾಡ್ಕೋಬೋದು. ಸೊ ಒಂದು ದಿನದಲ್ಲಿ ಎಷ್ಟು ವೋಟ್ ಮಾಡ್ಬೋದಪ್ಪ ಅಂದರೆ 99 ವೋಟ್ನ ನೀವು ಮಾಡ್ಬೋದು. ಸೊ 99ಗಿಂತ ಹೆಚ್ಚಿಗೆ ಮಾಡಿದ್ರಪ್ಪ ಅಂದರೆ ಅದು ಕನ್ಸಿಡರ್ ಆಗಂಗಿಲ್ಲ. ಆ ರೀಸನಿಂದ ಸೊ ನೀವು 99 ವೋಟ್ನ ಮಾತ್ರ ಮಾಡೋಕ್ಕೋದು. ಸೊ ಎಲ್ಲ ಒಬ್ಬರಿಗೆ ಮಾಡ್ಬೇಕನ್ನೋದ್ರೆ ಖಂಡಿತ ಇಲ್ಲ. ಸೊ ನಿಮಗೆ ಯಾರು ಬೇಕಲ್ಲ ಸೊ ಅವ್ರಿಗೆ 10 ಇವ್ರಿಗೆ 10 ಸೊ ಈ ರೀತಿ ನಿಮಗೆ ಯಾರು ಬೇಕಲ್ಲ ಅವ್ರಿಗೆ ನೀವು ಆರಾಮಾಗಿ ವೋಟ್ನ ಮಾಡ್ಕೋಬೋದು. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾವ ರೀತಿ ವೋಟ್ ಮಾಡೋದು ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚೆನ್ನಾಗಿ ಯಾರು ಸಮಜೋಗ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.